ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ನವರಾತ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನವರಾತ್ರಿ ಅಂದ ತಕ್ಷಣ ನಮ್ಗೆ ನೆನಪಾಗೋದೇ ಮೈಸೂರು. ಏನಕ್ಕೆ ಅಂತಂದರೆ ವಿಶ್ವಪ್ರಖ್ಯಾತ ದಸರಾ ನಡೆಯೋದೆ ಮೈಸೂರಲ್ಲಿ. ಸೊ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ. ಅದರ ಜೊತೆಗೆ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ, ಪ್ರತಿ ವರ್ಷವೂ ಅಷ್ಟೇ. ಸೊ ನಾವು ಕೂಡ ಹಂಗೆ ಲೈಟಿಂಗ್ಸ್ ನೋಡಿಕೊಂಡು ಆನ್ ದ ವೇ ಅಲ್ಲೇ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಇದು ಆ್ಯಕ್ಚುಲಿ ಇದು ನವರಾತ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹಿಂದಿನ ಒಂದು ದಿನಗಳಲ್ಲಿ ಹೋಗಿದ್ದಿದ್ದು. ಆವಾಗಲೇ ಶುರು ಮಾಡಿಬಿಟ್ಟಿರ್ತಾರೆ ಲೈಟಿಂಗ್ಸ್ ಎಲ್ಲನೂ. ಸೊ ಇದು ನಾವು ಊಟ ಮಾಡಿದ್ದು ವಾಣಿವಿಲಾಸ್ ಕಾಲೇಜ್ ಸರ್ಕಲಲ್ಲಿ. ಅಲ್ಲಂತೂ ನಿಂಬೆಹಣ್ಣು ಚಿತ್ರಾನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಊಟ ಮಾಡಿಕೊಂಡು ಸೊ ಅದಾದಮೇಲೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡ್ಬಂದ್ವಿ. ಆವಾಗಲೇ ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಶುರು ಮಾಡಿಬಿಟ್ಟಿದ್ರು. ನಾನು ಮೊದಲೇ ನಮ್ಮ ಮನೆಯವ್ರಿಗೆ ಕರ್ಕೊಂಡು ಒಂದು ರೌಂಡ್ ಲೈಟಿಂಗ್ಸ್ ಎಲ್ಲ ನೋಡ್ಬಿಟ್ಟೆ. ಏನಕ್ಕೆ ಅಂತಂದರೆ ನವರಾತ್ರಿ ಟೈಮಲ್ಲಿ ನಾನು ಮನೇಲೇ ಇರಬೇಕಾಗುತ್ತೆ. ಆಲ್ಮೋಸ್ಟ್ ನಾನು 99.9% ನಮ್ಮ ಮನೇಲೇ ಇರಬೇಕಾಗುತ್ತೆ. ಸೊ ಏನಕ್ಕೆ ಅಂತಂದರೆ ನಾನು ಅಖಂಡ ದೀಪ ಹಚ್ತೀನಿ, ಅದಕ್ಕೋಸ್ಕರನೇ ನಾನು ಮನೇಲೇ ಇದ್ದು ಪೂಜೆ ಎಲ್ಲ ನಡೆಯುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರನೇ ನಾನು ಆದಷ್ಟು ಆ ಟೈಮಲ್ಲಿ ಹೊರಗಡೆ ಹೋಗೋಲ್ಲ. ಏನೇ ಇದ್ದರೂ ನಾನು ಮದುವೆಗೆ ಮುಂಚೆ ಅಷ್ಟೇ ಓಡಾಡ್ತಾ ಇದ್ದಿದ್ದು ಈ ಥರ ದಸರಾ ಟೈಮಲ್ಲೆಲ್ಲ. ಯಾಕೆಂದರೆ ಮದುವೆ ಆದಮೇಲೆ ಎಸ್ಪೆಷಲಿ ಇವಾಗ ಇದು ದಸರಾ ಅಂದರೆ ಇದು ಪೂಜೆ ಎಲ್ಲ ಶುರು ಮಾಡಿ 3 ವರ್ಷ ಇದು ಸೇರಿ 3ನೇ ವರ್ಷ. ಸೊ ಅದಕ್ಕೆ ನಾನು ಮುಂಚೆನೇ ಒಂದು ರೌಂಡು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಹೋಗ್ಬಿಡ್ತೀನಿ ನಮ್ಮ ಮನೆಯವರು ಫ್ರೀ ಇದ್ದಾಗ. ಸೊ ಅದಾದಮೇಲೆ ಅವರು ಕೂಡ ತುಂಬ ಬ್ಯುಸಿ ಆಗಿಬಿಡ್ತಾರೆ. ಅದಾದಮೇಲೆ ದಸರಾ ದಿನ ಹೋಗ್ಬೋದು. ಅಷ್ಟರಲ್ಲಿ ಅದನ್ನೆಲ್ಲ ಕದಲಿಸಿರ್ತೀವಿ, ದೇವರು ಒಂದು ಕೂಡಿಸಿರ್ತೀವಲ್ಲ ಅದನ್ನೆಲ್ಲ. ಅಖಂಡ ದೀಪ ಹಚ್ಚಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಅದು 10 ದಿನಗಳ ಕಾಲ ಉರಿಲೇಬೇಕು, 9 ದಿನಗಳ ಕಾಲ ಉರಿಲೇಬೇಕಾಗುತ್ತೆ ಅದು. ಸೊ ಇಲ್ಲಿ ನೋಡಿ, ಆ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ಆ ಕೃಷ್ಣನ ಒಂದು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಪ್ರತಿಯೊಂದು ಅಷ್ಟೇ, ಇಲ್ಲಿ ಪ್ರತಿ ವರ್ಷವೂ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಅರಸು ರೋಡು. ಸೊ ಅದಾದಮೇಲೆ ಇನ್ನೂ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಅಮಾವಾಸ್ಯೆ ಹಿಂದಿನ ದಿನ. ಯಾಕೆಂದರೆ ಅಮಾವಾಸ್ಯೆ ದಿನವೂ ಕೂಡ ನಾವು ಇಲ್ಲೆಲ್ಲ ಓಡಾಡ್ಕೊಂಡು ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಯಾಕೆಂದರೆ ಅವತ್ತೇ ಪಕ್ಷ ಎಲ್ಲ ಇರುತ್ತಲ್ಲ. ಸೊ ತುಂಬಾ ಬ್ಯುಸಿ ಈ ಟೈಮಲ್ಲಂತೂ. ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಂತ ಹೇಳ್ಬೋದು, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ. ಇವೆಲ್ಲ ಸುಮ್ಮನೆ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಲ್ಲ, ಅದನ್ನೇ ಹಂಗೇ ನಾನು ಜೋಡಿಸ್ಬಿಟ್ಟು ಒಂದು ವ್ಲಾಗ್ ಥರ ಮಾಡಾಕ್ತಾಯಿದ್ದೀನಿ. ಸೊ ನೋಡಿ, ಈ ರೋಡು ಅಷ್ಟೇ ತುಂಬಾ ಕೋರ್ಟ್ ರೋಡ್ ಇದು. ಸೊ ಇದು ಕೂಡ ತುಂಬ ಚೆನ್ನಾಗಿ ಅರೇಂಜ್ ಆಗಿತ್ತು ಅಂತ ಹೇಳ್ಬೋದು. ಸೊ ಇದು ಕೋರ್ಟ್ಗೆ ಹೋಗ್ತಾರಲ್ಲ, ಮೈಸೂರು ಕೋರ್ಟ್ ರೋಡು, ಯೂನಿವರ್ಸಿಟಿ ಅಂದರೆ ಇದು ಕ್ರಾಫರ್ಡ್ ಹಾಲಿಂದ ಹೋಗ್ತೀವಲ್ಲ ಅಲ್ಲಿ. ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು. ಒಂಥರ ಬಲೂನ್ಸ್ ಥರ ಬಬಲ್ಸ್ ಥರ ಎಲ್ಲ ಮಾಡಿ. ಇಲ್ಲೇ ಆಹಾರ ಮೇಳನೂ ಕೂಡ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇಲ್ಲಂತೂ ಎನಿ ಟೈಮ್ ರಶ್ಶು. ಸೊ ಆವಾಗಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಅದಕ್ಕೇ ಅದಾದಮೇಲೆ ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಮನೆಗೆ. ಸೊ ಬಂದಮೇಲೆ ನಮ್ಮ ಪಾಪರು ನಮ್ಮ ಮನೆಯವರು ಎಲ್ಲ ರೆಸ್ಟ್ ಮಾಡ್ತಾಯಿದ್ರು. ಸೊ ಅದಾದಮೇಲೆ ನೆಕ್ಸ್ಟು ನಮ್ಮ ಪಾಪು ಸ್ಕೂಲಲ್ಲಿ ಗೊಂಬೆ ಎಲ್ಲ ಕೂರಿಸ್ತೀವಿ ದಸರಾ ಆಚರಣೆ ಅಂತ ಅಂದಿದ್ರು. ಸೊ ಅದಕ್ಕೆ ಅವಳನ್ನೂ ರೆಡಿ ಮಾಡಿ ಕಳಿಸಿದ್ವಿ. ಆಮೇಲೆ ಆನ್ ದ ವೇ ಅವಳನ್ನೂ ಕರ್ಕೊಂಡು ನಾವು ಬೆಂಗಳೂರಿಗೆ ಹೋದ್ವಿ. ಯಾಕೆಂದರೆ ಅಲ್ಲಿ ಪಕ್ಷ ಇತ್ತಲ್ಲ ನಮ್ಮ ತಂದೆ ಮನೇಲಿ. ಸೊ ಅದಕ್ಕೋಸ್ಕರ ಮತ್ತು ಇಲ್ಲೂ ಕೂಡ ಸ್ವಲ್ಪ ಸಿಚುವೇಶನ್ ಆ ಥರ ಇತ್ತು, ಅಲ್ಲಿ ಹೋಗಲೇಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಮೈಸೂರು ಟು ಬ್ಯಾಂಗ್ಳೂರು ಬೇಗನೆ ಹೋಗ್ಬಿಟ್ವಿ. 2 ದಿನ ಮುಂಚೆ ಅಂತಲೇ ಹೋಗ್ಬಿಟ್ವಿ. ಅಮಾವಾಸ್ಯೆ ದಿನ ಅಲ್ವಾ ಪಕ್ಷ ಇದ್ದಿದ್ದು ಅಂತ ಅಂದ್ಬಿಟ್ಟು. ಸೊ ಅವತ್ತೇ ಆಲ್ಮೋಸ್ಟ್ ಎಲ್ಲರೂ ಮಾಡೋದು ಅವತ್ತೇ. ಏನಕ್ಕೆ ಅಂತಂದರೆ ಹಿರಿಯರು ಯಾರಾದರೂ ತೀರೋಗಿರೋ ಅಂಥ ಏನಾದರೂ ಆ ಒಂದು ನಕ್ಷತ್ರ ಗೊತ್ತಿದ್ದರೆ ಆ ನಕ್ಷತ್ರದಲ್ಲಿ ಮಾಡ್ಬೋದು. ಗೊತ್ತಿಲ್ಲದೆ ಇದ್ದವರೆಲ್ಲ ಜನ್ರಲಾಗಿ ಅಮಾವಾಸ್ಯೆ ದಿನವೇ ಮಾಡಬೇಕು ಅಂತ ಇರೋದು. ಆವಾಗಲೇ ಎಲ್ಲ ಸೇರಿಕೊಳ್ಳುತ್ತೆ ಅಂತ ಜನ್ರಲಾಗಿ. ಸೊ ಅದಕ್ಕೇ ಎಲ್ಲರೂ ಕೂಡ ಇನ್ ಜನರಲ್ಲು ಅಮಾವಾಸ್ಯೆ ದಿನವೇ ಮಾಡೋದು, ಅದು ಯಾವುದೇ ವಾರ ಬೀಳಲಿ. ಸೊ ಈ ಸರಿ ಬೇರೆ ಗ್ರಹಣ ಅಂತ ಬೇರೆ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಏನೇ ಇದ್ದರೂ ಕೂಡ ಅವತ್ತಿನ ದಿನ ಅಂತೂ ತಪ್ಪಿಸ್ಬಾರ್ದಂತೆ. ಸೊ ಅದಕ್ಕೋಸ್ಕರ ನಮ್ಮ ಕಡೆ ಇಲ್ಲಿ ಕಾಣಲ್ಲ ಅಂತ ಅಂದ್ರೂ ಆದರೂ ಕೂಡ ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮಾಡಿಬಿಡ್ಬೇಕು ಅಂತ. ಸೊ ಆಮೇಲೆ ನೋಡಿ, ಈ ಬಸ್ಸಲ್ಲೇ ಹೋದ್ವಿ. ಏಕೆಂದರೆ ದಸರಾ ಟೈಮಲ್ಲಂತೂ ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬ ರಶ್ ಇರುತ್ತೆ ಬಸ್ಗಳು. ನಾನು ಈ ಪಾಪನೂ ಕರ್ಕೊಂಡು ಹೋಗೋದ್ರಿಂದ ನಾನು ಒಂದು ತಿಂಡಿಗಳು ಅದು ಇದು ಸೀಬೆಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಅಲ್ಲಿ ಒಂದು 2 ಅವರ್ಸ್ ಅಲ್ವಾ, 2 ಅವರ್ಸ್ ಎಕ್ಸಾಕ್ಟ್ 2 ಅವರ್ಸ್ ಜರ್ನಿ ಅಂತ ಹೇಳ್ಬೋದು. ಈ ಬಸ್ಸಲ್ಲಂತೂ ನಾವು ಹೋಗಿದ್ದು ಅಂಬಾರಿ ಐರಾವತ ಬಸ್ಸಲ್ಲಿ. ಸೊ ಇಲ್ಲಂತೂ 2 ಅವರ್ಸಲ್ಲಿ ಹೋಗ್ಬಿಡುತ್ತೆ. ಸೊ ನಾನು ನಮ್ಮಮ್ಮ ಪಾಪು ನಮ್ಮಪ್ಪ ಎಲ್ಲ ಹೋದ್ವಿ ಅಲ್ಲಿಗೆ. ಸೊ ಅಲ್ಲೂ ಕೂಡ ನಮ್ಮ ಅಜ್ಜಿ ತಾತಂಗೆ ಧೂಪ ಹಾಕ್ದಂಗೆ ಆಗುತ್ತೆ. ಅದಾದಮೇಲೆ ನಮ್ಮ ಮನೆಗೆ ಇಲ್ಲಿಗೆ ನಮ್ಮ ಗಂಡನ ಮನೆಗೆ ಅಲ್ಲೂ ಕೂಡ ನಮ್ಮ ಅತ್ತೆ ಇದ್ದಾರಲ್ಲ. ಸೊ ಅಲ್ಲೂ ಹೋಗ್ಬಿಟ್ಟು ಧೂಪ ಹಾಕಬೇಕಾಗುತ್ತಲ್ವ. ಸೊ ಅಲ್ಲೂ ಇಲ್ಲೂ 2 ಕಡೆ ಮುಗಿಸ್ಬೋದು ಅಂತ. ಯಾಕೆಂದರೆ ಸಿಚುವೇಶನ್ ಹತ್ರ ಇತ್ತು. ಲಾಸ್ಟ್ ಟೈಮೆಲ್ಲ ನಾನು ಇಲ್ಲೇ ಇದ್ದೆ, ಮೈಸೂರಲ್ಲೇ ಇದ್ದೆ. ಸೊ 2-3 ವರ್ಷ ಆಗಿಬಿಟ್ಟಿತ್ತು ಅಲ್ಲಿ ನಮ್ಮ ಅಪ್ಪನ ಮನೆಗೆ ಹೋಗಿ ಧೂಪ ಹಾಕಿ. ಸೊ ಅದಕ್ಕೆ ಈ ವರ್ಷ ಹೋಗ್ಬೋದು ಅಂತ ಅಂದ್ಬಿಟ್ಟು, ಸಿಚುವೇಶನ್ ಅದೇ ಥರ ಇತ್ತಲ್ಲ ಅಂದ್ಬಿಟ್ಟು ಹೋಗಿದ್ದು ಬಂದ್ಬಿಡೋಣ ಅಂತ ಹೋದ್ವಿ.
ಇವ್ರು ಬೇರೆ ಇದರಲ್ಲಿ ಬೇರೆ ಆಟ ಆಡ್ಕೊಂಡು ನಿಂತಿದ್ದು. ಸೊ ಒಟ್ಟಿನಲ್ಲಿ ಇವಾಗ ಮೈಸೂರು ಟು ಬ್ಯಾಂಗ್ಳೂರು ಮೊದಲ ಥರ ನಾವು 3 ಅವರ್ಸು 3.5 ಅವರ್ಸು ಅಂತ ಅನ್ಸೋದೇ ಇಲ್ಲ. ಇವಾಗ ರೋಡ್ ಅಷ್ಟು ಚೆನ್ನಾಗಾಗಿದೆ. ಅದು ಅಲ್ಲದೆ ಈ ಬಸ್ಸಲ್ಲಂತೂ ಇನ್ನೂ ಫಾಸ್ಟಾಗಿ ವಿತಿನ್ 2 ಅವರ್ಸಲ್ಲಿ ಹೋಗ್ಬಿಡ್ಬೋದು, ಆರಾಮಾಗಿ ಹೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ದೂರ ಅಂತ ಅನ್ಸೋದೇ ಇಲ್ಲ, ಯಾಕೆಂದರೆ ಮಧ್ಯನೂ ಕೂಡ ಇಲ್ಲಿ ಸ್ಟಾಪ್ ಇರೋಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಹೋದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ನೋಡಿ ಅವ್ಳು ಡ್ರೆಸ್ ಚೇಂಜ್ ಆಯಿತು, ವಾಪಸ್ ಬಂದ್ವಿ. ಅಲ್ಲಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಪಕ್ಷ ಮಾಡೋದೇ ಎಲ್ಲ ಬ್ಯುಸಿಲಿರ್ತೀವಿ ನಾವು. ಸೊ ಎಲ್ಲ ಮುಗಿಸ್ಕೊಂಡು ಆವತ್ತು ಅಮಾವಾಸ್ಯೆ ದಿನ ಈವ್ನಿಂಗೇ ಹೊರಟ್ಬಿಟ್ವಿ. ಅಲ್ಲೆಲ್ಲ ಧೂಪ ಹಾಕ್ಬಿಟ್ಟು ಅಲ್ಲಿಂದ ಅಲ್ಲಿ ನಮ್ಮ ಅತ್ತೆ ಮನೆಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಅಲ್ಲಿ ಹೋಗ್ಬೋದು ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಪಾಪು ಎಲ್ಲರೂ ಮತ್ತೆ ರಿಟರ್ನ್ ಆದ್ವಿ ಬ್ಯಾಂಗ್ಳೂರು ಟು ಮೈಸೂರು. ನಾವು ಹೋಗಿದ್ದೆ ಒಂದು 2 ದಿನ ಮುಂಚೆ ಹೋಗಿ ಉಳ್ಕೊಂಡಿದ್ದೆ ಬೆಂಗಳೂರಲ್ಲಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಭಾನುವಾರ ಹೊರಟ್ವಿ. ಅಲ್ಲಿಂದ ಭಾನುವಾರ ಮಧ್ಯಾಹ್ನ ಪೂಜೆ ಎಲ್ಲ ಆಯಿತು. ಸೊ ಈವ್ನಿಂಗ್ ಅಷ್ಟರಲ್ಲಿ ಹೊರಟ್ವಿ. ಸೊ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು 6:30-7 ಗಂಟೆನೇ ಆಗಿತ್ತು ಅಂತ ಹೇಳ್ಬೋದು. ಸೊ ಬೇಗ ಬೇಗ ಎಲ್ಲ ಮುಗಿಸ್ಬೇಕಾಗುತ್ತೆ, ಯಾಕೆಂದರೆ ಆ ಟೈಮಲ್ಲಂತೂ ನನಗಂತೂ ಹೆವಿ ಒಂದು ಟೆನ್ಷನ್ನು ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಅದ್ರ ಮಾರನೆಗೇ ಪಕ್ಷ ಆದ ಮಾರನೆಗೇ ನಾನು ನವರಾತ್ರಿ ಶುರು ಆಗುತ್ತೆ. ಸೊ ನಾನು ಅಖಂಡ ದೀಪ ಇಡಬೇಕು. ಸೊ ಅದಕ್ಕೋಸ್ಕರನೇ ಮನೆಯಲ್ಲೇನು ಅಂದರೆ ಎಲ್ಲ ಕ್ಲೀನ್ ಮಾಡಿದ್ರೂ ಇನ್ನೊಂದು ರೌಂಡು ಮನೆಯೆಲ್ಲ ಒರೆಸಿ ಏನೇನು ಬೇಕು ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೋಬೇಕಲ್ವಾ. ಸೊ ಮೊದಲನೇ ದಿನ ತುಂಬಾ ಹೆಕ್ಟಿಕ್ ಇರುತ್ತೆ. ಅದಾದಮೇಲೆ ನಾವು ಎಲ್ಲ ಕೂರಿಸ್ಬಿಟ್ಟಿರ್ತೀವಲ್ಲ, ಆಮೇಲೆ ಏನು ರಿಸ್ಕ್ ಆಗೋಲ್ಲ. ಸೊ ಮೊದಲನೇ ದಿನ ಅಂತೂ ಸಖತ್ತು ನಮಗೆ ಎಷ್ಟೇ ರೆಡಿ ಮಾಡ್ಕೊಂಡಿದ್ರು ಕೂಡ ಒಂದು ಭಯ ಇದ್ದೇ ಇರುತ್ತೆ. ಇದನ್ನು ಮಣ್ಣಿನ ದೀಪಗಳು ಕೂಡ ಇತ್ತು, ದಾರನೂ ಕೂಡ ರೋಲ್ ಫುಲ್ ಇತ್ತು. ಇದಕ್ಕೆಲ್ಲ ಹಬ್ಬಕ್ಕೆ ತೊಗೊಂಡಿದ್ದು ಪ್ರತಿಯೊಂದು ಪೂಜೆ ಸಾಮಾನು ಐಟಮ್ಸ್ಗಳೆಲ್ಲ ಇತ್ತು. ಆದರೂ ಬೇವಿನ ಸೊಪ್ಪು ತರಿಸ್ಬೇಕಾಗಿತ್ತು, ಮತ್ತು ಹೂ ತರಿಸ್ಬೇಕಾಗಿತ್ತು. ಯಾಕೆಂದರೆ ನಾವು ಬೆಂಗಳೂರಲ್ಲಿ ಹೋಗಿದ್ವಲ್ಲ, ಮೇಯ್ನಾಗಿ ಎಣ್ಣೆ ತರಿಸ್ಬೇಕಾಗಿತ್ತು. ಯಾಕೆಂದರೆ 10 ದಿನಕ್ಕೂ ಆಗಬೇಕಲ್ವ. ಅಟ್ಲೀಸ್ಟ್ ಫಸ್ಟ್ ಒಂದು ಅರ್ಧ ಲೀಟ್ರ್ ತರಿಸಿಟ್ಕೊಂಬಿಟ್ರೆ ಆಮೇಲೆ ಬೇಕಾದ್ರೆ ತರಿಸ್ಕೊಬೋದು ಆವಾಗವಾಗ ಅಂತ. ಮಿನಿಮಮ್ ಅಂದ್ರೆ 3-3.5 ಲೀಟ್ರ್ ಎಣ್ಣೆ ಹಿಡಿಯುತ್ತೆ ಅಷ್ಟು ದಿನಕ್ಕೆ, 9 ದಿನಕ್ಕೆ. ಸೊ ನಾವು ಹೋಗು ಫಸ್ಟು ಎಣ್ಣೆ ಎಲ್ಲ ತೊಗೊಂಡು ಅವತ್ತೇ ನಾನು ಹೋಗೋಕ್ಕಾಗಲೇ ಸೊ ನಮ್ಮ ಮನೆಯವ್ರಿಗೆ ಹೇಳಿ ಕಳಿಸ್ದೆ. ಅದ್ರ ಮಾರನೆಗೆ ಇದು. ಸೊ ನಮ್ಮ ಅತ್ತೆ ಮನೇಲೂ ಕೂಡ ಪಕ್ಷಕ್ಕೆ ಧೂಪ ಎಲ್ಲ ಹಾಕ್ಬಿಟ್ಟು ಅಲ್ಲೂ ಎಲ್ಲ ಮುಗಿಸ್ಕೊಂಬಂದ್ವಿ. ಅದಾದಮೇಲೆ ಅದ್ರ ಮಾರನೆಗೆ ಸೋಮವಾರ. ಸೊ ಅವತ್ತಿನ ದಿನ ಈವ್ನಿಂಗೇ ನಾನು ಹಚ್ಚೋದು, ಯಾಕೆಂದರೆ ಬೆಳಗ್ಗೆಯಿಂದ ನನಗೆ ಏನೇನೆಲ್ಲ ಕೆಲಸ ಇರುತ್ತೆ ಬ್ಯಾಲೆನ್ಸ್ ಎಲ್ಲ ಮುಗಿಸ್ಕೊಂಬಿಟ್ಟು, ಯಾಕೆಂದರೆ ಹಿಂದಿನ ದಿನ ಪಕ್ಷ ಮಾಡಿರ್ತೀವಲ್ಲ ಅದಕ್ಕೋಸ್ಕರ. ಆಮೇಲೆ ನೋಡಿ ದೀಪ ಎಲ್ಲ ಹಚ್ಚಿದೆ. ಅಖಂಡ ದೀಪ ಹಚ್ಚಬೇಕು, ಮತ್ತು ಕಳಶ ಇಡಬೇಕು, ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು. ಅದಾದಮೇಲೆ ಗೋಧಿ ಎಲ್ಲ ಹಾಕಿ ಮಣ್ಣೆಲ್ಲ ತೊಗೊಂಬಂದು ಗೋಧಿ ಹಾಕಿ ಅದಕ್ಕೆ ನೀರು ಚುಮ್ಕಿಸಿ ಅದನ್ನು ಕೂಡ ಮೊದಲನೇ ದಿನ ರೆಡಿ ಮಾಡಬೇಕು. ನೆಕ್ಸ್ಟ್ ಹೋಗ್ತಾ ಅದು ಗ್ರೋತ್ ಆಗ್ತಾ ಹೋಗುತ್ತೆ ಅಂತ ಅಷ್ಟೇ. ದೀಪ ಮಾತ್ರ ಆರ್ದೇದಂಗೆ ನೋಡ್ಕೋಬೇಕು. ಮತ್ತು ಪ್ರತಿದಿನ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ದೇವರಿಗೆ ದೃಷ್ಟಿ ತೆಗೆದುಬಿಟ್ಟೆ ಮಲ್ಕೋಬೇಕು, ತುಪ್ಪದ ಆರತಿ ಮಾಡಿಬಿಟ್ಟು ನೋಡಿ ಈ ಥರ. ಸೊ ಅದು ಮಾಡಬೇಕು. ಮತ್ತು ಎಣ್ಣೆ ಆರಿದೆಯೋ ಒಂದೊಂದ್ಸರಿ ನಮ್ಗೆ ಮಲಗಿದ್ದಾಗಲೂ ಸರಿ ನಿದ್ದೆ ಬರೋಲ್ಲ, ಮಧ್ಯರಾತ್ರಿ ಎಚ್ಚರ ಆಗ್ಬಿಡ್ತೀವಿ ದೀಪ ಹೆಂಗಿದೆ ಅಂತ. ನಾವು ಒಂದೊಂದ್ಸರಿ ಅದಕ್ಕೇ ಅದನ್ನು ಆವಾಗವಾಗ ನೀಟಾಗಿ ಕಿಟ್ಟ ಎಲ್ಲ ತೆಗೆದು, ದೀಪಕ್ಕೆ ಮುಂದೆ ಕಿಟ್ಟ ಬಂದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ತೆಗೆದು ಎಣ್ಣೆ ಎಲ್ಲ ಲೋಡ್ ಮಾಡಿ ಇಡಬೇಕು. ಸೊ ಆವಾಗಲೇ ಅದು ಇದುವರೆಗೂ ಅಷ್ಟೇ ದೀಪ ಅಂತೂ ಆರಿಲ್ಲ, ಅದೇ ಜ್ವಾಲೆ ಉರಿತಾ ಇದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಕೂಡ ಇದೆಲ್ಲ ನಿಜವಾಗ್ಲೂ ಒಂದು ತುಂಬಾ ಒಳ್ಳೆಯದು ಈ ಥರ ಎಲ್ಲ ಮಾಡೋದು ಅಂತ ಹೇಳ್ಬೋದು. ಸೊ ಇದೆಲ್ಲ ನಿಜವಾಗ್ಲೂ ಮನೆಯಲ್ಲಿ ತುಂಬ ಒಳ್ಳೆಯದು ಈ ಥರ ಎಲ್ಲ ಮಾಡೋದು. ಆದರೆ ಮಾಡಿದ ತಕ್ಕಂಗೆ ಶ್ರದ್ಧಾಭಕ್ತಿಯಿಂದ ಅದನ್ನು ನೋಡ್ಕೋಬೇಕು. ದೀಪ ಹಚ್ಚಿದ ತಕ್ಕಂಗೆ ಆದಷ್ಟು ಬಾಗಿಲು ಹಾಕ್ಕೊಂಡು ಹೊರಗಡೆ ಹೋಗದೇ ಇರೋ ಥರನೇ ನಾವು ಇರಬೇಕು. ಏಕೆ ಅಂತಂದರೆ ಅಲ್ಲಿ ದೇವ್ರು ಕೂರಿಸಿರ್ತೀವಲ್ವ. ಸೊ ಅದಕ್ಕೋಸ್ಕರ ತುಂಬ ಅನಿವಾರ್ಯ ಕಾರಣಗಳು, ಹೊರಗಡೆ ಕೆಲಸ ಮಾಡೋಕ್ಕೆ ಹೋದವರು ಏನು ಮಾಡೋಕ್ಕಲ್ಲ, ಆ ಟೈಮಲ್ಲಿ ಇದು ಮಾಡ್ಬೋದು. ಬಟ್ ನಮ್ಮ ಎಂಜಾಯ್ಮೆಂಟ್ಗೆ ಅಂತ ಅಂದ್ಬಿಟ್ಟು ಓಡಾಡ್ಕೊಂಡು ಇದು ಮಾಡೋ ಥರ ಮಾಡಬಾರ್ದು. ಮತ್ತು ಹೊರಗಡೆ ತಿಂಡಿ ಏನು ತಿನ್ನಬಾರ್ದು. ಸೊ ಅದೇ ಥರನೇ ನಾನು ಕಟ್ನಿಟ್ಟಾಗಿ ಫಾಲೋ ಮಾಡ್ತೀನಿ, ಹೊರಗಡೆ ಏನು ತಿನ್ನಬಾರ್ದು. ಸೊ ಮನೆ ಊಟನೇ ಮಾಡಬೇಕಾಗುತ್ತೆ ಆ ಟೈಮಲ್ಲಿ. ಸೊ ಅದ್ರ ಜೊತೆಗೆ ಪ್ರತಿದಿನ ಅದಂತೂ ನಿಜವಾಗ್ಲೂ ತಪಸ್ಸು ಅಂತ ಹೇಳ್ಬೋದು. ಇದಂತೂ ಪ್ರತಿದಿನ ಅಲ್ಲಿ ದೇವರ ಸ್ತೋತ್ರಗಳು, ಬೆಳಗ್ಗೆ ಹೊತ್ತು ಅಷ್ಟೇ ರಾತ್ರಿ ಹೊತ್ತು ಅಷ್ಟೇ, ಎಷ್ಟು ಮಾಡ್ತೀವೋ ಅಷ್ಟು ಪುಣ್ಯ ಫಲ. ಈ ಟೈಮಲ್ಲಂತೂ ನಿಜವಾಗ್ಲೂ ನವರಾತ್ರಿ ಟೈಮಂತೂ ಆ ಪುಣ್ಯ ಫಲನ ಗಿಟ್ಟಿಸ್ಕೊಳ್ಳೋಕ್ಕೆ ಅಂತಲೇ, ದೇವ್ರನ್ನ ಒಲಿಸ್ಕೊಳ್ಳೋಕ್ಕೆ ಅಂತಲೇ ಇರೋವಂಥ ಟೈಮ್ ಇದು. ಸೊ ಆ ಟೈಮಲ್ಲಂತೂ ನಾನು ಅದಕ್ಕೇ ಅದಕ್ಕೇನು ಹೇಳ್ತಾರಪ್ಪ, ನಮ್ಮ ಆಸೆಗಳಿಗೋಸ್ಕರ ನಾವು ಇದನ್ನೆಲ್ಲ ಬಿಡೋಕ್ಕಾಗಲ್ಲ ಅಲ್ವಾ. ಈಗ ನಾವೇನೋ ಮಾಡಬೇಕು ಅನ್ನೋದಕ್ಕೋಸ್ಕರ, ಅಥವಾ ನಾವು ಓಡಾಡಬೇಕು ಹೊರಗಡೆ ಎಲ್ಲ ಅನ್ನೋದಕ್ಕೋಸ್ಕರ ಅದೆಲ್ಲ ಬಿಡಿ. ಅದೆಲ್ಲ ನಾನು ಇಷ್ಟು ವರ್ಷ ಓಡಾಡಿ ಕುಣಿದಾಡಿ ಎಂಜಾಯ್ ಮಾಡಿಬಿಟ್ಟಿದ್ದೀವಿ. ಬಟ್ ಇವಾಗ ನಾವು ನಮ್ಮ ಲೈಫಲ್ಲಿ ಚೆನ್ನಾಗಿ ಹೋಗಬೇಕು ಅಂತಂದರೆ ನಾವು ದೇವರ ಒಂದು ಮೊರೆನೇ ಹೋಗಬೇಕಾಗುತ್ತೆ. ಸೊ ನವರಾತ್ರಿಯ ಒಂದು ಮಹತ್ವ ಏನು ಅಂತ ಗೊತ್ತಾದ ಮೇಲೂ ಅದನ್ನು ಮಾಡದೇ ಇರೋಕ್ಕಂತೂ ನನ್ನ ಮನಸ್ಸಂತೂ ಒಪ್ಪಲ್ಲ ಪ್ರತಿ ಸರಿನೂ. ಈ ಸರಿ ಅಂತೂ ನಿಜ ಮಾಡ್ತೀನೋ ಇಲ್ವೋ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ.
ಆದರೂ ಕೂಡ ನನ್ನ ಮನಸ್ಸಂತೂ ತಡೆಯಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಕೂರಿಸ್ಲೇಬೇಕು ಅಂತ ಅಂದ್ಬಿಟ್ಟು ನಾನು ದೇವ್ರ ಮನೇಲೇ ಕೂರಿಸ್ದೆ. ಯಾಕೆಂದರೆ ಈಚೆ ಕಡೆ ಕೂರಿಸಿದ್ರೆ ಈಗಂತೂ ನನ್ನ ಮಗಳು ಇನ್ನೂ ತುಂಡಿ ಆಗಿಬಿಟ್ಟಿದ್ದಾಳಲ್ವ, ದೊಡ್ಡವಳಾಗ್ತಾ ಆಗ್ತಾ ಆಗ್ತಾ ಸುಮ್ಮನೆ ಏನಕ್ಕೆ ಆಮೇಲೆ ಎದುರುಗಡೆನೇ ಕೂರಿಸೋದು, ಆಮೇಲೆ ಗಾಳಿ ಏನಾದರೂ ಬೀಸ್ಬಿಟ್ರೆ ಅಂದ್ಬಿಟ್ಟು ನಾನು ದೇವ್ರ ಮನೇಲೇ ಕೂರಿಸ್ಬಿಡೋಣ ಅಂದ್ಬಿಟ್ಟು ದೇವ್ರ ಮನೆಯಲ್ಲೇ ಕಳಶ ಮಾಡಿಬಿಟ್ಟು ಅದಕ್ಕೇ ನಾನು ಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ಟು ಅಲ್ಲೇ ಎಷ್ಟಾಗುತ್ತೋ ಅಷ್ಟು ಅಡ್ಜಸ್ಟ್ ಮಾಡಿ ನಾನು ಎಲ್ಲ ರೆಡಿ ಮಾಡಿದೆ. ಅದಕ್ಕೇ ಮನಸ್ಸಿದ್ರೆ ಮಾರ್ಗ ಅಂತಂತಾರಲ್ಲ, ಅದಂತೂ ನಿಜ. ನಾನು ಅಲ್ಲೇ ರೆಡಿ ಮಾಡಿ ಕೂರಿಸ್ದೆ. ದಿನಾ ದೇವ್ರ ಸ್ತೋತ್ರ ಹೇಳೋದು, ದೇವ್ರ ನಾಮಾವಳಿಗಳು ಹೇಳೋದು, ಮತ್ತು ಲಲಿತಾ ಸಹಸ್ರನಾಮ ಹೇಳೋದು. ನಿಜವಾಗ್ಲೂ ನಂಬ್ತಿರೋ ಬಿಡ್ತಿರೋ, ಲಲಿತಾ ಸಹಸ್ರನಾಮ ಶುರು ಮಾಡಿದ್ರೆ ಅದರ ಮ್ಯಾಜಿಕ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗುತ್ತೆ. ಸುಮ್ಮನೆ ಎಲ್ರಿಗೂ ಒಲಿಯಲ್ಲ. ಸೊ ಅದನ್ನು ಮಾಡಬೇಕು ಅಂತ ಬರುತ್ತೆ. ಸೊ ಅದನ್ನು ಓದ್ತಾ ಕೂತಿರುವಾಗಲೇ ಎಷ್ಟೊಂದು ಸರಿ ನನಗೆ ಮಿರಾಕಲ್ ಫೋನ್ ಕಾಲ್ಗಳೇ ಬಂದ್ಬಿಟ್ಟಿದೆ ಅಂತ ಹೇಳ್ಬೋದು ಕೆಲವು ವಿಷಯಗಳಲ್ಲಿ. ಸೊ ಅದನ್ನು ಮಾಡಿದವ್ರಿಗೆ ಗೊತ್ತಿರುತ್ತೆ ಅದರ ಮಹಾತ್ಮೆ ಏನು, ಆ ದೇವರು ಯಾವ ರೀತಿ ಒಲಿತಾಳೆ ಅಂತ ಅಂದ್ಬಿಟ್ಟು. ಎಸ್ಪೆಷಲಿ ಈ ಚಾಮುಂಡೇಶ್ವರಿನ ಅಥವಾ ದೇವಿನ ನಂಬಿರೋರಿಗೆ ಗೊತ್ತಿರುತ್ತೆ ಯಾವ ರೀತಿ ಆ ದೇವರು ನಮ್ಮನ್ನ ಕೈ ಹಿಡಿದು ಅವಳೇ ನಡೆಸ್ತಾಳೆ, ನಾವೇನು ಮಾಡೋಂಗೇ ಇಲ್ಲ, ಮನಸ್ಸು ಕೂಡ ಅವಳೇ ಕೊಡೋದು ಅಂತ ಹೇಳ್ಬೋದು. ಸೊ ಅದಕ್ಕೇ ನಾನು ಈ ಟೈಮಲ್ಲಿ ಹೊರಗಡೆ ಓಡಾಡೋದು ಆ ಥರ ಅವೆಲ್ಲ ನಾನು ಆದಷ್ಟು ನಾನು ಸ್ಟಾಪೇ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಮನೇಲಿ ಯಾರಾದರೂ ಇರಬೇಕು, ಆವಾಗ ಬೇಕಾದ್ರೆ ನಾನು ನಮ್ಮ ಮನೆಯವರೆಲ್ಲ ಬಂದಾಗ ನಮ್ಮ ಮನೆಯವ್ರ ಜೊತೆ ಒಂದು ರೌಂಡ್ ಹೋಗಿದ್ದು ಬರ್ಬೋದು, ಮನೇಲಿ ಯಾರಾದರೂ ನೋಡ್ಕೊಳ್ಳೋರು ಇದ್ದಾಗ. ಇಲ್ಲಾಂದರೆ ನಾನು ಡೋರ್ ಹಾಕ್ಬಿಟ್ಟಂತೂ ನಾವು ಹೊರಗಡೆ ಹೋಗೋ ಸೀನೇ ಇಲ್ಲ ಅಂತ ಹೇಳ್ಬೋದು. ಏಕೆಂದರೆ ಆ ಟೈಮು ನಿಜವಾಗ್ಲೂ ಎಷ್ಟು ಈ 9 ದಿನ ಸಾಲಲ್ಲ ಅಂತ ಹೇಳ್ಬೋದು ದೇವ್ರ ನಾಮಾವಳಿಗಳನ್ನ ಹೇಳೋಕ್ಕೆ. ಬೆಳಗ್ಗೆ ರಾತ್ರಿ ಆ ಥರ ಎಲ್ಲ ಹೇಳಬೇಕು. ಮತ್ತು ದೇವರ ಒಂದು ಮಹಾತ್ಮೆ, ಶ್ರೀದೇವಿ ಮಹಾತ್ಮೆನ ಓದಬೇಕಲ್ವ, ಅದನ್ನು ಓದೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಾ. ಸೊ ಅವೆಲ್ಲನೂ ನಾವು ಓದಿ ನಾವು ಸಿದ್ಧಿ ಪಡ್ಕೋಬೇಕು ಅಂತಂದರೆ ಈ ಟೈಮಲ್ಲಿನೇ ನಾವು ಸಿದ್ಧಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಆ ತಾಯಿ ಕೃಪೆ ಒಂದು ಒಲ್ದುಬಿಟ್ರೆ ಇದಂತೂ ನನಗೆ ಮೊದಲಿಂದನೂ, ನಾನು ಚಿಕ್ಕದ್ರಿಂದನೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ಎಸ್ಪೆಷಲಿ ಈ ಥರ ಹೆಣ್ಣು ದೇವ್ರುಗಳ ಮೇಲೆ. ಆದರೆ ಈ ಟೈಮಲ್ಲಿ ನಾನು ಜಾಸ್ತಿ ಪೂಜೆ ಪುನಸ್ಕಾರಗಳು ಅವನ್ನೆಲ್ಲ ಜಾಸ್ತಿ ಮಂತ್ರಗಳು ಹೇಳೋದು. ಸೊ ಆ ಥರ ನಾನು ಚಿಕ್ಕದ್ರಿಂದ ಮಂತ್ರಗಳನ್ನ ಹೇಳ್ಕೊಂಡು ಅಥವಾ ಅಷ್ಟೋತ್ರಗಳನ್ನ ಹೇಳ್ಕೊಂಡು ಬಂದಿರೋದ್ರಿಂದ ಇವಾಗ ನಾನು ಸಡನ್ನಾಗಿ ನಾನು ಲಲಿತಾ ಸಹಸ್ರನಾಮನ ನಾನು ಅಷ್ಟು ಚೆನ್ನಾಗಿ ಇವಾಗ ಫ್ಲೂಯೆನ್ಸಿಯಿಂದ ಹೇಳ್ಬೋದು, ನೋಡ್ಕೊಳ್ದೆಲ್ಲ ನೋಡಿಕೊಂಡು ಬುಕ್ ನೋಡಿಕೊಂಡೇ ಹೇಳ್ಬೋದು. ಸೊ ಆ ಥರ ಇವಾಗ ಬಂದಿದೆ. ಅಷ್ಟು ಸಿದ್ಧಿ ಕೊಟ್ಟಿದ್ದಾಳಲ್ಲ, ಅಷ್ಟೇ ನನಗೆ ನಿಜವಾಗ್ಲೂ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಸೊ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಅಂತ ಹೇಳ್ಬೋದು. ಅದನ್ನು ಓದೋಕ್ಕೆ ಪುಣ್ಯ ಮಾಡಿರಬೇಕು, ಲಲಿತಾ ಸಹಸ್ರನಾಮ ಓದೋಕ್ಕೆ. ಅದನ್ನು ಓದಿದ್ರೆ ಮಾತ್ರ ಒಳ್ಳೆ ಮನಸ್ಸಿಂದ ನಾವು ಇದ್ದರೆ, ನಾವು ನ್ಯಾಯದ ಪರವಾಗಿ ಇದ್ದರೆ ಆ ದೇವರಂತೂ ನಮಗೆ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾಳೆ ಅಂತ ಹೇಳ್ಬೋದು. ಕೆಲವು ಕಷ್ಟಗಳು ಬಂದೇ ಬರುತ್ತೆ, ಮನುಷ್ಯ ಆದಮೇಲೆ ಒಂಚೂರು ಹೆಚ್ಚು ಕಡಿಮೆ ಕಷ್ಟಗಳಿದ್ದೇ ಇರುತ್ತೆ. ಅದನ್ನೆಲ್ಲ ಅನುಭವಿಸಿದ್ರೆ ನಮಗೆ ಮುಂದೆ ಒಳ್ಳೆ ಫಲ ಸಿಗೋದು ಅಂತ. ಸೊ ಅದಕ್ಕೋಸ್ಕರ ನಾನು ನಿಲ್ಲಿಸದೆ ಇದನ್ನಂತೂ ಮಾಡ್ತಾಯಿದ್ದೀನಿ. ಸೊ ಮೊದಲನೇ ದಿನ ನಮಗೆ ಟೈಮ್ ಜಾಸ್ತಿ ಹಿಡಿಯುತ್ತೆ, ಎಸ್ಪೆಷಲಿ ಈ ಥರ ಗಿಕ್ಷ ಮಾಡೋರು ಇದ್ದರೆ ಮಾತ್ರ. ಹಿಂದಿನ ದಿನ ಪಕ್ಷ ಇದ್ದರೆ ಆದರೂ ಏನು ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದ್ರ ಮಾರನೆಗೆ ನೈಟು ಮಾಡಿಕೊಂಡ್ರೂ ಪರವಾಗಿಲ್ಲ. ನವರಾತ್ರಿ ಮೊದಲನೇ ದಿನ ಈವ್ನಿಂಗ್ ರೆಡಿ ಮಾಡಿಕೊಂಡ್ರು ಇಟ್ಸ್ ಓಕೆ. ಯಾಕೆಂತಂದರೆ ಬೆಳಗ್ಗೆನೇ ಮಾಡಬೇಕು ಅಂತೇನಿಲ್ಲ, ಯಾಕೆಂದರೆ ಪಕ್ಷ ಎಲ್ಲ ಮಾಡಿರ್ತೀವಿ, ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡು ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರನೇ. ಅದು ಅಲ್ಲದೆ ಈ ಸರಿ ಗ್ರಹಣ ಬೇರೆ ಅಂತ ಹೇಳಿದ್ರಲ್ಲ, ನಾನು ಬೇರೆ ದರ್ಬೆ ಹಾಕ್ಬಿಟ್ಟು ಹೋಗಿದ್ದಿದ್ದು ಬೆಂಗಳೂರಿಗೆ. ಸೊ ಅದಾದಮೇಲೆ ಬಂದು ದರ್ಬೆ ಎಲ್ಲ ತೆಗೆದು ದೇವ್ರ ಮನೆ ಎಲ್ಲ ಮತ್ತೆ ಇನ್ನೊಂದು ಸರಿ ಎಲ್ಲ ಕ್ಲೀನ್ ಮಾಡಿದೆ ಅವತ್ತು ಸೋಮವಾರ. ಸೊ ಏಕೆಂದರೆ ಮನಸ್ಸು ತಡೆಯಲ್ಲ, ಒಂದೊಂದು ಸರಿ ಗ್ರಹಣ ಆಗಿಬಿಟ್ರೆ ಸೂರ್ಯ ಒಂದೇ ಚಂದ್ರ ಒಂದೇ ಇಡೀ ಪ್ರಪಂಚಕ್ಕೆ. ಅವನಿಗೆ ಗ್ರಹಣ ಹಿಡಿತು ಅಂದರೆ ಯಾವ ದೇಶ ಆದ್ರೇನು, ಒಂದು ರೌಂಡ್ ಕ್ಲೀನ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿಬಿಟ್ಟೆ, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ ನಾನು ಮತ್ತೆ ಎಲ್ಲ ಇಟ್ಟೆ. ಏನಿಲ್ಲ, ಬರೀ ಕಳಶ ಇಟ್ಬಿಟ್ಟು ಮತ್ತು ಈ ಕಡೆ ಗೋಧಿ ಹಾಕ್ಬಿಟ್ಟು, ಮಣ್ಣು ಒಳಗಡೆ ಗೋಧಿ ಹಾಕ್ಬಿಟ್ಟು ನೀರು ಚಿಮ್ಕಿಸಿ ಅದಾದಮೇಲೆ ಅಖಂಡ ದೀಪ ಹಚ್ಬಿಡೋದು. ಟೈಮ್ನ ಕರೆಕ್ಟಾಗಿ ನೋಡ್ಕೊಂಡು ದೀಪ ಹಚ್ಬಿಡೋದು. ಸೊ ನಾನು ಲಾಸ್ಟ್ ಟೈಮ್ ಕೊಬ್ಬರಿ ಎಣ್ಣೆಲಿ ಹಚ್ಚಿದೆ 2 ವರ್ಷನೇ. ಸೊ ಈ ಸರಿ ಎಳ್ಳೆಣ್ಣೆಲಿ ಹಚ್ಚೋಣ ಅಂತ, ಯಾಕೆಂದರೆ ಎಳ್ಳೆಣ್ಣೆಲಿ ಹಚ್ಚಿದಂತೂ ಕಷ್ಟ ಎಲ್ಲನೂ ಕಳಿಬೇಕು ಅಂದರೆ ಎಳ್ಳೆಣ್ಣೆಲೆ. ಎಸ್ಪೆಷಲಿ ನಾವು ಬೇರೆ ಕುಂಭರಾಶಿಯವರು. ಸೊ ಎಳ್ಳೆಣ್ಣೆಲೆ ಹಚ್ಚೋಣ ಈ ಸರಿ, ಯಾಕೆಂದರೆ ಅಷ್ಟು ಕಷ್ಟ ಅನುಭವಿಸ್ಬಿಟ್ಟೆ ನಾನಂತೂ ಈ ಲಾಸ್ಟ್ ಇಯರ್ ಅಂತೂ. ಸೊ ಅದಕ್ಕೆ ಎಲ್ಲ ಕಷ್ಟನೂ ಕಳೆಯಮ್ಮ ಅಂತ ಅಂದ್ಬಿಟ್ಟು ನಾನು ಎಳ್ಳೆಣ್ಣೆಲೆ ಹಚ್ಚಿದೆ. ಲಲಿತಾ ಸಹಸ್ರನಾಮನೂ ಕೂಡ ಓದಿದೆ. ಅದಾದಮೇಲೆ ಶ್ರೀದೇವಿ ಮಹಾತ್ಮೆನ ಓದಲೇಬೇಕು ಈ ಟೈಮಲ್ಲಂತೂ, ರಾತ್ರಿ ಹೊತ್ತು ಪಾರಾಯಣ ಮಾಡಲೇಬೇಕು. ಸೊ ಅದನ್ನು ಕೂಡ ಓದಿದೆ. ಮೊದಲೆಲ್ಲ ಅದನ್ನು ವೀಡಿಯೋ ಮಾಡಿ ಹಾಕಿದ್ದೆ ಲಾಸ್ಟ್ ಇಯರೆಲ್ಲ. ಸೊ ಈ ಸರಿ ಅಂತೂ ನಾನೇ ಗುಪ್ತವಾಗಿ ಓದ್ತಾ ಇದ್ದೀನಿ, ಯಾಕೆಂದರೆ ಅವಾಗೆಲ್ಲ ವೀಡಿಯೋಸ್ ಮಾಡಿದ್ದೆ. ಸೊ ಇವಾಗ ಅಟ್ಲೀಸ್ಟ್ ನಮ್ಮ ಕಷ್ಟಗಳನ್ನ ಬಗೆಹರಿಸ್ಬೇಕು, ಅದೇ ಮೇನ್ ಇಂಟೆನ್ಷನ್ ಇವಾಗ ನನಗೆ. ಏಕೆಂದರೆ ವೀಡಿಯೋ ಮಾಡಿ ಹಾಕೋದು ಅದಕ್ಕೆಲ್ಲ ಇವಾಗ ಅಷ್ಟು ನನಗೆ ಟೈಮ್ ಕೊಡೋಕ್ಕೂ ಆಗ್ತಾ ಇರಲಿಲ್ಲ. ಸೊ ಫಸ್ಟು ಇಲ್ಲಿ ನಮ್ಮದನ್ನು ನೋಡ್ಕೋಬೇಕಲ್ವಾ. ಒಂದೊಂದ್ಸರಿ ನಾವು ಆ ಥರ ಪರಿಸ್ಥಿತಿಲಿ 1 ವರ್ಷದಿಂದ ನಾನು ಕಷ್ಟ ಅನುಭವಿಸ್ಬಿಟ್ಟಿದ್ದೆ. ಸೊ ಅದಕ್ಕೇ ಆ ದೇವರು ಈ ಸರಿ ನೀನು ಮಾಡು ಅಂತ ಅಂದ್ಬಿಟ್ಟು ನನ್ನ ಕೈಲಿ ಮಾಡಿಸ್ತಾಳೆ ಅಂತ ಹೇಳ್ಬೋದು ಗೈಸ್.
ಸೊ ಸರಸ್ವತಿ ಪೂಜೆನೂ ಕೂಡ ನಿನ್ನೆ ಮಾಡಿದೆ ಶುಕ್ರವಾರ. ಸೊ ಪಾಪು ಕೈಲೂ ಕೂಡ ಅವಳ ಬುಕ್ಸು, ನನ್ನ ಬುಕ್ಸು ನೋಡಿ, ನಾವು ಲೆಕ್ಚರರ್ಸ್ ಆಗಿರೋದ್ರಿಂದ ಎಷ್ಟೇ ಆದರೂ ಕೂಡ ನಮ್ಮದು ಓದ್ ಮುಗಿಯಲ್ಲ, ನಾವು ಲರ್ನಿಂಗ್ ಪ್ರೋಸೆಸ್ ಇದ್ದೇ ಇರುತ್ತೆ. ಅದಕ್ಕಿಂತ ಹೆಚ್ಚಾಗಿ ನಾನು ದೇವ್ರ ಬುಕ್ನು ಕೂಡ ಇಟ್ಬಿಟ್ಟು ನಾನು ಸರಸ್ವತಿ ಪೂಜೆ ಎಲ್ಲ ಮಾಡಿದೆ. ಏಕೆಂದರೆ ಮೊದಲನೇ 3 ದಿನ ಲಕ್ಷ್ಮಿ, ಎರಡನೇ 3 ದಿನ ಸರಸ್ವತಿ, ಲಾಸ್ಟ್ 3 ದಿನ ದುರ್ಗಾ ಅಂತ ಅಂದ್ಬಿಟ್ಟು ಹಂಗೂ ಕೂಡ ಮಾಡ್ತಾರೆ. ಅದಕ್ಕೆ ನಾನು ಮಿಡಲ್ 3 ದಿನದಲ್ಲಿ ಸರಸ್ವತಿ ಪೂಜೆ, ಶುಕ್ರವಾರ ಅಥವಾ ಮಂಗಳವಾರ ಬಿದ್ದರೆ ಅವತ್ತಿನ ದಿನ ಅಥವಾ ಆ 3 ದಿನದಲ್ಲಿ ಸರಸ್ವತಿ ಪೂಜೆನೂ ಕೂಡ ಮಾಡಿಬಿಡ್ತೀನಿ. ಸೊ ಸರಸ್ವತಿ ಪೂಜೆನೂ ಚೆನ್ನಾಗಿ ಪಾಪು ಕೈಲೂ ಕೂಡ ಮಾಡಿಸ್ದೆ, ಏಕೆಂದರೆ ಅವ್ರು ಮುಂದೆ ಓದಿ ವಿದ್ಯೆ ಎಲ್ಲ ಕಲಿಬೇಕಾದ್ರು ಮಕ್ಕಳು. ಸೊ ಅದಕ್ಕೋಸ್ಕರನೇ ಪೂಜೆ ಎಲ್ಲ ಆಯಿತು ಚೆನ್ನಾಗಿ. ದೇವರ ಒಂದು ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಅಲ್ಲದೆ ಈ ಥರ ನಾವು ದೇವ್ರನ್ನ ಕೂರಿಸಿರುವಾಗ, ಎಸ್ಪೆಷಲಿ ನವರಾತ್ರಿ ಟೈಮಲ್ಲಂತೂ ನಾವು ಬೆಳಿಗ್ಗೆ ಮತ್ತು ರಾತ್ರಿ 2 ಟೈಮೂ ಕೂಡ ನಾವು ನೈವೇದ್ಯ ಇಡಲೇಬೇಕು ದೇವ್ರಿಗೆ. ಸೊ ನಮಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ಆ ಥರನೂ ಇಡ್ಬೋದು. ನಾನು 1 ಟೈಮು ದೇವ್ರಿಗೆ ನೈವೇದ್ಯ ನಾನೇ ಪ್ರಿಪೇರ್ ಮಾಡಿಬಿಟ್ಟು ಇಡ್ತಾಯಿದ್ದು. ಅಂದರೆ ಬೆಲ್ಲದನ್ನ ಇರ್ಬೋದು, ಅಥವಾ ಏನಾದರೂ ಪಾಯಸದ ಥರ, ಮತ್ತು ಕೇಸರಿ ಬಾತ್ ಥರ. ಸೊ ಈ ಥರ ಎಲ್ಲ ಮಾಡಿಡೋದು. ಇನ್ನೊಂದು ಟೈಮ್ ಬೇಕಾದರೆ ನಾವು ಡ್ರೈ ಫ್ರೂಟ್ಸು, ಹಾಲು ಮತ್ತು ಜೇನುತುಪ್ಪ ಹಾಕಿಡೋದು, ಅಥವಾ ಬಾಳೆಹಣ್ಣು ಕಟ್ ಮಾಡಿ ಪಂಚಾಮೃತ ಥರ ಮಾಡಿಡೋದು. ಸೊ ಆ ಥರನೂ ಕೂಡ ನಾವು ಮಾಡ್ಬೋದು. ನಮಗೆ ಯಥಾಶಕ್ತಿ ನಮ್ಗೆ ಯಾವ ರೀತಿ ಆಗುತ್ತೆ ಆ ಥರ. ಬಟ್ ಎಲ್ಲ ಮಾಡೋಕ್ಕೆ ಎಲ್ಲ ಅನುಕೂಲ ಇದ್ದೂ ನಾವು ಸೋಂಬೇರಿತನ ಮಾಡಬಾರ್ದು ಅಷ್ಟೇ, ಅದೊಂದೇ ಹೇಳೋದು ಆ ದೇವ್ರಿಗೆ. ಸೊ ಅದಕ್ಕೋಸ್ಕರನೇ ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡೋದನ್ನ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟು ನಾನು ದೇವ್ರಿಗೇ ಫುಲ್ ಫೋಕಸ್ ಅಲ್ಲೇ ನಾನು ಪೂಜೆಗೆ ಕೊಟ್ಟಿರೋದು. ಏಕೆಂದರೆ ತುಂಬಾ ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಮಾತ್ರ ನಾವು ಹೊರಗಡೆ ಹೋಗಬೇಕು, ಇಲ್ಲಾಂದರೆ ಎಲ್ಲ ಟೈಮಲ್ಲೂ ನಾವು ಬಾಗ್ಲಾಕೊಂಡು ಹತ್ರ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ ಆದಷ್ಟು ಮನೇಲೇ ಇದ್ದು ದೇವ್ರ ಪೂಜೆಗಳು, ಅಥವಾ ನಮಗೆ ತಲೆಯಲ್ಲಿ ಕೊರಿತಾರದೆ ಅಂದರೆ ದೀಪ ಆರದೇದಂಗೆ ನೋಡ್ಕೋಬೇಕಲ್ವ 9 ದಿನಗಳು ಕೂಡ. ಸೊ ಅದಕ್ಕೇ ಬೆಳಗ್ಗೆ ಮತ್ತು ಈವ್ನಿಂಗ್ 2 ಟೈಮು ಕೂಡ ದೀಪದಲ್ಲಿ ಕಿಟ್ಟ ಇರುತ್ತೆ. ಸೊ ಆ ಕಿಟ್ಟ ತೆಗಿಬೇಕು, ನಿಧಾನಕ್ಕೆ ಪೇಷನ್ಸ್ ಇರಬೇಕು, ಅದಕ್ಕೆ ಕಿಟ್ಟ ತೆಗಿಬೇಕು, ಎಣ್ಣೆ ಲೋಡ್ ಮಾಡಬೇಕು. ಸೊ ಈ ಥರ ಎಲ್ಲ ಮಾಡ್ಕೊಂಡು ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ನಾವು ಇದ್ರ ಮೇಲೇ ನಾನು ಜಾಸ್ತಿ ಫೋಕಸ್ ಮಾಡಿದ್ದೆ ಅಂತ ಹೇಳ್ಬೋದು. ಸೊ 9 ದಿನವೂ ಕೂಡ ಆ ಜ್ವಾಲೆ, ಒಂದು ಫಸ್ಟ್ ದಿನ ಹಚ್ಚಿದ ಜ್ವಾಲೆ ಕೊನೆ ದಿನದ ತನಕನೂ ಇರಬೇಕು, 9ನೇ ದಿನದ ತನಕನೂ ಅಂತಂದ್ರೆ ಅದು ತಮಾಷೆ ಮಾತಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವು ಡೆಡಿಕೇಶನ್ ಆಗಿ ಅಷ್ಟು ಮಡಿ ಮೈಲ್ಗೆಯಿಂದ ಅಷ್ಟು ಚೆನ್ನಾಗಿ ನಾವು ದೇವ್ರನ್ನ ನೋಡ್ಕೋಬೇಕಾಗುತ್ತೆ. ಸೊ 9 ದಿನವೂ ಕೂಡ ನಿಮಗೆ ಈ ಥರ ಶುರು ಮಾಡಿಬಿಟ್ರೆ ಬೇರೆಯವ್ರಿಗೇನೋ ಗೊತ್ತಿಲ್ಲ, 9 ದಿನವೂ ದೇವರು ಕನಸಲ್ಲಿ ಬಂದು ಕಾಣಿಸ್ಕೊಳ್ಳೋದಂತೂ ನಿಜ, ನಮಗೆ ಹೆಣ್ಣಿನ ರೂಪದಲ್ಲಿ ಅಥವಾ ಮುತ್ತೈದೆಯರ ರೂಪದಲ್ಲಿ, ಅದಂತೂ ನಿಜ. ಅದನ್ನೆಲ್ಲ ಫುಲ್ ಡೀಟೇಲಾಗೆಲ್ಲ ಆ ಥರ ಒಂದು ಪರ್ಸ್ನಲಿ ಅಥವಾ ರಹಸ್ಯ ವಿಷಯಗಳನ್ನ ಹತ್ರ ಹೇಳ್ಬಾರ್ದು. ಆದ್ರೂ ಆ ದೇವರೇ ನನ್ನನ್ನು ಕಾಪಾಡ್ತಾ ಇರೋದು ಅಂತ ಅನ್ನೋದಕ್ಕಂತೂ ಅವಳೇ ಕಾಪಾಡ್ತಾ ಇರೋದು. ಇನ್ನು ಅವಳಿಗೋಸ್ಕರ ನಾವು 9 ದಿನ ಡೆಡಿಕೇಶನ್ ಮಾಡೋದ್ರಲ್ಲಿ ಏನೂ ಕಳ್ಕೊಳ್ಳೋ ಅಂಥದ್ದೇನಿದೆ. ಇನ್ನೂ ನಾವು ಒಂದು ಮಾಡಿದ್ರೆ 100 ನಮಗೆ ಆಶೀರ್ವಾದ ಕೊಡ್ತಾಳೆ, ಅದಂತೂ ನಾವು ಪಕ್ಕ ಹೇಳ್ಬೋದು. ನೋಡಿ, ನರೇಂದ್ರ ಮೋದಿಯವರೇ ಈ ಟೈಮಲ್ಲಿ ಏನೂ ಊಟ ಮಾಡ್ದೇ ಬರೀ ಪಾನೀಯಗಳಲ್ಲೇ ಇರ್ತಾರೆ, ಉಪವಾಸದಲ್ಲೇ ಇರ್ತಾರೆ. ಅಂಥದ್ರಲ್ಲಿ ನಾವು ಬರೀ ಫಲಾಹಾರಗಳು ಅಥವಾ ಲಿಮಿಟೆಡ್ ಒಂದು ಫುಡ್ನ ತಿಂದ್ಕೊಂಡು ಇರ್ಬೋದಲ್ವ. ಸೊ ಅದಕ್ಕೋಸ್ಕರನೇ ನಾನು ಈ ಥರ ಮಾಡ್ತಾ ಇರೋದು. ಸೊ ಒಳ್ಳೆ ಮನಸ್ಸಿರೋರಿಗೆಲ್ಲ ದೇವರು ಒಳ್ಳೇದು ಮಾಡಲಿ, ಆಶೀರ್ವಾದ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.